ಅಲ್ಲಿ ಮಣ್ಣು ತುಂಬ್ತಿದ್ದಾರೆ. ಯಾಕೆ ಅಂದರೆ ಒಂದಿಷ್ಟು ಬೀಜಗಳನ್ನ ತೊಗೊಂಬಂದಿದ್ವಿ, ಸೊಪ್ಪು ತರಕಾರಿದೆಲ್ಲ. ಆ ಬೀಜ ಹಾಕೋದಕ್ಕೋಸ್ಕರ ಮಣ್ಣು ತೊಗೊಂಬರೋಕ್ಕೆ ಅಂತ ಅಲ್ಲಿ ಹೋಗಿದ್ದಾರೆ. ನಾನಿಲ್ಲಿ ನಿಂತ್ಕೊಂಡಿದ್ದೀನಿ. ಟೈಮ್ ಬಂದು 6:30 ಇವಾಗ ಸಂಜೆ. ಆದರೂ 6:30 ಆಗಿದೆ ಅಂತ ಅನ್ನಿಸ್ತಾನೇ ಇಲ್ಲ. ಎಷ್ಟೊಂದು ಬಿಸಿಲು ಥರ ಇನ್ನೂ ಬೆಳಕಿದೆ. ಇವಾಗ ಒಂದು 4:30 5 ಗಂಟೆ ಅನ್ನೋ ಥರ ಫೀಲ್ ಕೊಡ್ತಿದೆ. ಊರಲ್ಲಿ ಇರಲಿಲ್ಲ ಅಲ್ವಾ, ನಾವು ಒಂದು 3 ಡೇಸ್ ಊರಲ್ಲಿ ಇರಲಿಲ್ಲ. ನೋಡಿ, ಇದು ಆವಾಗಲೇ ಬಂದು ನೀರು ಹಾಕ್ಬಿಟ್ಟು ಹೋದ್ವಿ ಇಬ್ಬರು. ಫಸ್ಟ್ ಈ ಥರ ಇದು ಒಣಗಿ ಎಲೆ ಎಲ್ಲ ಉದುರಿ ಆಮೇಲೆ ಚಿಗುರುತ್ತೆ ಅಂತ ಹೇಳಿದರು. ನನಗೆ ಅಷ್ಟು ಗೊತ್ತಿಲ್ಲ. ಒಟ್ಟು ಇಲ್ಲೆಲ್ಲ ಹಸಿ ಹಸಿ ಇದೆ, ಚಿಗುರ್ಬೋದು ಅಂತ ಅಂದ್ಕೊಳ್ತೀನಿ. ಆಮೇಲೆ ಹೊಸ್ದಾಗಿ ಒಂದು ಹಾಕಿದ್ದು, ನಾನು ನಿಮಗೆ ತೋರಿಸೇ ಇಲ್ಲ. ಇದು ಹಾಕಿರೋದು, ಇದು ಎಲೆಕೋಸು ಬರುತ್ತಲ್ಲ ಅದ್ರದ್ದು. ಇದು ಸಸಿ ಹಂಗೆ ತೊಗೊಂಬಂದು ಹಚ್ಚಿದ್ದು, ಚೆನ್ನಾಗಿ ಹತ್ಕೊಂಡಿದೆ. ಒಂದು ಇಷ್ಟು ಇದರಲ್ಲಿ ಒಂದು ಹಚ್ಚಿದ್ರು, ಅದು ಬತ್ತೋಗ್ಬಿಟ್ಟಿದೆ. 2 ದಿವಸ 3 ದಿವಸ ಊರಲ್ಲಿ ಇರಲಿಲ್ಲಲ್ಲ, ನೀರು ಹಾಕಿಲ್ಲ ಅದಕ್ಕೆ. ಇವೆರಡು ಚೆನ್ನಾಗಿದ್ದಾವೆ, ಹತ್ಕೊಂಡಿದ್ದಾವೆ. ಮತ್ತು ಇದರಲ್ಲಿ ಒಂದು ಹತ್ತಿದೆ ಚೆನ್ನಾಗಿ, ಅದೊಂದು ಬತ್ತೋಗಿದೆ. ಮತ್ತು ಇದರಲ್ಲೂ ಅಷ್ಟೇ ಒಂದು ಹತ್ತಿದೆ, ಒಂದು ಬತ್ತೋಗಿದೆ. ಅದಕ್ಕೆ ಸ್ವಲ್ಪ ಜಾಗ ಜಾಸ್ತಿ ಬೇಕು ಮತ್ತು ಜಾಸ್ತಿ ಮಣ್ಣಿರಬೇಕು. ಏನಾಗುತ್ತೋ ಗೊತ್ತಿಲ್ಲ. ಆಮೇಲೆ ಇದು ಅಷ್ಟೇ ನೋಡಿ, ಚಿಗುರ್ತಿದೆ ನೋಡಿ, ಎಷ್ಟು ಚೆನ್ನಾಗಿ ಎಲೆ ಚಿಕ್ತಿದೆ. ನಾನು ಇದು ಚಿಕ್ಕಿಯಲ್ಲ ಅಂತ ಅಂದ್ಕೊಂಡಿದ್ದೆ, ಬತ್ತು ಹೋಗ್ಬಿಟ್ಟಿದೆ ಗಿಡ, ಚಿಗಿಯುತ್ತೋ ಇಲ್ಲ ಅಂತ ಅಂದ್ಕೊಂಡಿದ್ದೆ. ಚಿಕ್ತಿದೆ ನೋಡಿ. ಇಲ್ಲೆಲ್ಲ ಹೊಸ ಎಲೆಗಳು ಇವಾಗ ಸಣ್ಣ ಸಣ್ಣದಾಗ್ತಾ ಇದೆ. ಈ ಹೂ ನೋಡಿ, ಆವಾಗ ಎಷ್ಟೊಂದು ಹೂ ಬಿಡ್ತಿತ್ತಲ್ಲ. ಇವಾಗ ಮಳೆ ಬರೋದಕ್ಕೋಸ್ಕರ ಎಲ್ಲ ಹೂ ಉದುರಿ ಅದು ಮತ್ತೆ ಹೂ ಬಿಡ್ತಾ ಇಲ್ಲ. ಅದಿಷ್ಟು ಉದ್ರಿ ಆಮೇಲೆ ಹೂ ಬಿಡಲ್ಲ ಅಂತ ಅನಿಸುತ್ತೆ. ಇಷ್ಟೊಂದು ಮಣ್ಣು ಹಿಡಿತಾ ಬಾಂಡ್ಲಿ ಒಳಗೆ. ಯಾವುದ್ಯಾವುದು ಅಂತ ಹೇಳಿ. ಕೊತ್ತಂಬರಿ ಬೀಜ, ಕೊತ್ತಂಬರಿ ಕಾಳು. ಇದು ಗೊತ್ತಾಗ್ತದೆ ಬಿಡು, ಕೊತ್ತಂಬರಿ ಕಾಳು ಅಂತ. ಪಾಲಕ್ ಸೊಪ್ಪಿನ, ಇದು ಪಾಲಕ್ ಸೊಪ್ಪಿಂದು. ಇದು ನೋಡಿದ್ದಿದ್ದೆ ಫಸ್ಟ್ ನಾನು. ಇದು ಎಳ್ಳರ್ಬೆ. ಇದು ಅಷ್ಟೇ. ವೈಟ್ ಕಲರ್ ಅಲ್ಲ, ರೆಡ್ ಕಲರ್ ಇಲ್ಲ ಸೋಪ್. ಎಳ್ಳರ್ಬೆ ರೆಡ್ ಕಲರು. ಮೆಂತ್ಯ.
ಹಾಂ ಮೆಂತೆ. ಇದು ಸಬ್ಬಸಿಗೆ. ಸಬ್ಬಸಿಗೆ ಇವೆಲ್ಲ ಬೀಜ ಇದೆ, ಫಸ್ಟ್ ಟೈಮ್ ನೋಡ್ತಿರೋದು, ನೋಡಿರಲಿಲ್ಲ. ಇವಾಗ ಇದ್ರಾಗ ಯಾವ್ದು ಹಾಕ್ತೀಯ? ಕೊತ್ತಂಬರಿ, ಹ್ಞೂ, ಸಬ್ಬಸಿಗೆ. ಇದು ಫಸ್ಟು ಈಗ ನೀರು ಹಾಕ್ತೀಯೇನೋ ನೋಡು. ಹಸಿ ಐತಿ, ಹಸಿ ಐತಾ? ಮಳೆ ಹಿಂಗೆ ಇರ್ಬೇಕು ಬೀಜ ಹಾಕ್ಬೇಕಾರೆ. ಹಾಂ, ಅಷ್ಟು ಬೀಜನೂ ಹಾಕ್ತೀಯಾ? ಸ್ವಲ್ಪ ಹಾಕಿ. ಮತ್ತೆ ಒಂದು ಬೀಜ ಇಟ್ಟು ಮತ್ತೆ ಬೀಜ ಗಾಳಿ ಇದು ಯಾವುದು? ಸಬ್ಬಸಿಗೆ. ಅವೆರಡು ಮಿಕ್ಸ್ ಮಾಡಿ ಹಾಕಿದರೆ ಏನೂ ಆಗಲ್ಲ, ಏನಾಗಲ್ಲ, ಬೆಳೀತತಾ? ಮಣ್ಣ ಆ ಬಾಂಡ್ಲಿ ಒಳಗೆ ಆಗಿದ್ರೆ ಸರಿ ಆಗ್ತಿತ್ತು. ಬೀಜ ಹರಿದು ಇದು ಮಣ್ಣೆಲ್ಲ ಉಂಡುಂಡೆ ಐತಲ್ಲ ಅಂತ ಕರಕ್ತತಿ ಬಿಡತ್ತೆ. ಹಾಂ, ಕರಕ್ತತಿ. ಹ್ಞೂ, ಕೆಳಗೆ ಇಡು, ಆಮೇಲೆ ಆ ಥರ ಮಾಡಿ ಇಡಕ್ಕೆ ಬರ್ತೈತಿ. ಸಂಜೆ ಇದನ್ನೇನ ಕರಿಬೇಕಿತ್ತು. ಮಣ್ಣಿಂದ ಪ್ರಾಬ್ಲಮ್ ಅಂತ ಕೆಳಗಿಂದ ತಗೋಬೇಕು ಮಣ್ಣು. ಮತ್ತು ಇವೆಲ್ಲ ಮತ್ತೆ ತುಂಬ್ಕೊಬಿಟ್ಟು ಮಣ್ಣು. ತಡಿ ಒಂದು ನಿಮಿಷ. ಸ್ವಲ್ಪ ಹಂಗೆ ಎತ್ತಿಟ್ಟಿರ್ತೀನಿ, ಮತ್ತೆ ಬೇಕಾದ್ರೆ ಹಾಕೋಬೋದು. ಇದು ಪಾಲಕ್ ಸೊಪ್ಪಿಂದು. ಹೆಂಗದನು ಬೀಜ? ಹ್ಞೂ, ನಾನು ನೋಡಿದ್ದಿಲ್ಲಪ್ಪ. ನೀನು ನೋಡಿದ್ಯಾ? ನೀನು ಇದು ಫಸ್ಟಾ? ಇಷ್ಟು ಬಳ್ಳಿ ಹಬ್ಬ ಇವು ಬಳ್ಳಿ. ಯಾವ್ದಾವ್ದೈತೆ ಅದರೊಳಗೆ? ಪೊಂಡೆ ಸೊಪ್ಪು ಇದ್ರು ಬಕೆಟ್ ಒಳಗೆ ಹಾಕ್ಬೇಕಿತ್ತೇನಲ್ಲ? ಇದು ಪುಂಡೆ ಸೊಪ್ಪಿನ ಬೀಜ. ಇದು ಬೆಂಡೆ ಬೀಜ. ಇದು ಬೀನ್ಸು. ಇದು ನುಗ್ಗೆ ಬೀಜ. ಇದು ಹೀರೆಕಾಯ್ದು. ಇದು ಸ್ವೀಟ್ ಕಾರ್ನರ್ ಅಂತ ಬರ್ತಿತ್ತಲ್ಲ, ಮೆಕ್ಕೆಜೋಳ. ಅದ್ರದ್ದು ಇದು ಬೇರೆ ಅವರೆಕಾಯಿ. ಇದು ಕುಂಬಳು ಬೀಜ ಅಂತೇಳಿ ಇಷ್ಟುದ್ದ ಬರ್ತೈತಿಲ್ಲ. ಅವೆಲ್ಲ ಬಳ್ಳಿ. ಬಳ್ಳಿ. ಅದಕ್ಕೆ ಸ್ವಲ್ಪ ಟೈಮ್ ಬೇಕು. ನೆಕ್ಸ್ಟ್ ಶುಕ್ರವಾರ ಮನೆಗೆ ಇರ್ತಾನಲ್ಲ ಅವಾಗ ಹಾಕಿಕೊಡ್ತೇನೆ ಅಷ್ಟೇ. ಅದಕ್ಕೆ ಚೆನ್ನಾಗಿ ಮಾಡ್ಬೇಕೇನಪ್ಪ ಬಳ್ಳಿ ಹಬ್ಬಕ್ಕೆ. ಬಳ್ಳಿ ಹಬ್ಬಕ್ಕೆಲ್ಲ ಟೈಮ್ ಆಕತಿ. ಕೋಲ್ಗಿಲೆಲ್ಲ ಅಡ್ಡಾಕಿ ಸರಿ ಮಾಡ್ಕೊಡ್ತೀನಿ. ಇವಾಗ ಪಾಲಕ್ ಸೊಪ್ಪು ಮೆಂತ್ಯ ಹಾಕೋಣ. ಎಳ್ಳರ್ ಬಿ ಮಾತ್ರ ಎಲ್ಲಿ ಹಾಕೋದು ಅಂತ ಗೊತ್ತಾಗ್ತದೆ. ಎಳ್ಳರ್ಬೇನಾ? ಇಲ್ಲ ಹಾಕ್ಬೇಕು. ಇಲ್ಲ ಹಾಕ್ತೇವೆ ಅದು ಬರಲ್ಲ ನಾನು.
ಯಾವುದದು? ಮೆಂತ್ಯ ಹ್ಞೂ ಮೆಂತ್ಯ ಸೊಪ್ಪು ಎಲ್ಲರಿಗೂ ಬೇರೆ ಹಾಕ್ಬೇಕು. ಮೆಂತೆ ಒಳ್ಳೆಯದು. ಇದ್ರ ಹಾಕೋಣ ಮೆಂತ್ಯ ಸೊಪ್ಪು. ಹ್ಞೂ ಮೆಂತೆ ಎಳ್ಳೆರ್ಬೇಗ ಒಂದು ಸ್ವಲ್ಪ ಜಾಸ್ತಿ ಬೇಕೇನಲ್ಲ ಮಣ್ಣು ಅದು. ಮೆಂತೆ ಇದ್ರಾಗ ಹಾಕು, ಎಳ್ಳೆರ್ಬೆ ಅದ್ರಾಗ ಹಾಕು. ಮೆಂತ್ಯ ಇದ್ರ ಹಾಕೋಣ. ಹ್ಞೂ ಸಾಕಲ್ಲ ಇವಾಗ? ಸಾಕು ಬಿಡೋದು. ನೆಕ್ಸ್ಟ್ ಟೈಮ್ ಯಾವಾಗೆಲ್ಲ ಹಾಕು. ಕುತ್ಕೊಂಡು ಮತ್ತು ನನಗೆ ಬಾಯ್ ಬಂದ್ಕಲ್ಲಿ ಎಷ್ಟು ಚೆಲ್ಲಿದ್ದು ನನಗೆ. ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ನಡೆಯುವುದೇ ಜೀವನ. ಯಾವ ಮೋಹನ ಮುರಳಿ ಕರೆಯಿತೋ ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತೋ ನಿನ್ನ ಮಣ್ಣಿನ ಕಣ್ಣ. ಬೀಜ ನೋಡಿ ಎಲ್ಲ ಬೀಜ. ಅವು ಹೆಂಗಿದಾವೆ ನೋಡು, ಎಷ್ಟು ಸಣ್ಣಗದಾವು. ಅದಕ್ಕೆ ಡೈಲಿ ನೀರು ಹಾಕ್ಬೇಕಾ? ಮತ್ತೆ ನನಗೆ ಹೇಳು, ನಂಗೆ ಗೊತ್ತಾಗಲ್ಲ. ಹ್ಞೂ ಉಂಡೆ ಸೊಪ್ಪಿಂದ ಈ ಬಕೆಟ್ ಒಳಗೆ ಹಾಕ್ಬೇಕು. ಉದ್ದಕ್ಕೆ ಚೆನ್ನಾಗಿ ಬೆಳಿತೈತಿ. ಮತ್ತೇನು ಸಮಾಚಾರ?
ಆರಾಮ್ ಕುಂತ್ಬಿಟ್ಟು ಗಾಳಿ ಗಾಳಿಗೆ ಗಿಡ ಹಾಕಾತ. ಇನ್ನೂ ಕೆಲವು ಬಾಕಿ ಅದೇ ಬಳ್ಳಿದು ಬಳ್ಳಿ ಜಾಸ್ತಿ ವರ್ಕ್ ಬೇಕು. ಜಾಸ್ತಿ ವರ್ಕು. ನಮ್ಮ ಕಡೆ ಕೋಲ್ ಇವಾಗೆ ಕಟ್ತಾರೇನಪ್ಪಿ? ಬೀಜ ಹಾಕಿದ ತಕ್ಷಣನೇ ಕೋಲ್ ಕಟ್ಬಿಡ್ತಾರ? ಇಲ್ಲ, ಅದಕ್ಕೆ ಹಾಕಾಕಾದ್ರೆ ಬೇಕಲ್ಲ. ಫಸ್ಟ್ ಸರಿ, ನಮ್ಮ ಮಣ್ಣು ತುಂಬ್ಕೊಡ್ತೀನಿ, ನಾನು ಹೇಳೋಷ್ಟು ಮಣ್ಣು ಮೇಲೆ ಹೊತ್ತಕ್ಕ. ನನಗೆ ಆಗಿದ್ರೆ ನಿನಗೋಸ್ಕರ ಕಾಯ್ತಿದ್ನ ನಾನು, ನೀನು ಬರೋವರೆಗೂ. ಬೇಕಾದ್ರೆ ತುಂಬ ಅಲ್ಲೇ ಇಟ್ಟಿರ್ತೀನಿ ನೋಡು, ನಾಳೆ ತಗೊಂಬಂದು ಮೇಲೆ ಇಡ್ತೀನಿ ಅಂದರೆ ಬೇಕಾದ್ರೆ. ತುಂಬಿಟ್ಟು ಸಾಕು ನೀನು. ತುಂಬಿಡ್ಲಾ? ಮೇಲೊಳಗೂ ತಗೊಂಬರೋಕ್ಕಾಗಲ್ಲ ಕಣಪ್ಪಿ. ಸ್ವಲ್ಪ ನಾನು ಒಂದು 100 ಸಲ ಅಡ್ಡಾಡೋದ್ರಾಗೆ ನೀನು 1 ಸಲ ತಂದಿರ್ತೀನಿ. ಹೌದಾ? ಗೊತ್ತಾ? ಟೈಮು ಎಷ್ಟು? 7 ಗಂಟೆ. 7 ಗಂಟೆ ಆದರೂ ನೋಡು ಹೆಂಗೆ ಎಷ್ಟು ಬೆಳಕೈತಿ ಎಲ್ಲ. ನೀನು ಮತ್ತೆ ಡೈಲಿ ಕೆಲ್ಸಕ್ಕೆ ಹೋದಾಗ ಅಂತಿದ್ದಿ ಟೈಮ್ ಅಷ್ಟಾದರೂ ನೀವು ಟೈಮ್ ನೋಡಿ ಕೆಲಸ ಮಾಡ್ತೀರಾ? ನಾನು ಅದಕ್ಕೆ ಕೇಳಿದ್ ಮತ್ತೆ ಟೈಮ್ ನೋಡಿ ಕೆಲಸ ಮಾಡ್ತೀರಾ ಏನು? ಬೆಳಕಿರ್ತೈತಿ ನೋಡು, ಅಷ್ಟು ಮಂದಿ ಉಳಿದ್ರೆ ಅವರು ಕಷ್ಟಪಟ್ಟು ದುಡ್ಡು ಕೂಡ ಇಟ್ಕೊಂಡು ಮನೆ ಕಟ್ಸ್ಬೇಕಂತ ಆಸೆ ಇರ್ತದೆ ತಾನೆ ಎಲ್ರಿಗೂ. ಆದರೂ ಟೈಮ್ ನೋಡ್ಬೇಕು. ಪಕ್ಕ ಟೈಮಿಗೆ ಹೋಗೋದು ಬೆಳಗ್ಗೆ 9 ಗಂಟೆಗೆ ಹೋಗ್ತೀಯಲ್ಲ? ಡೈಲಿ 9 ಗಂಟೆಗೆ ಹೋಗ್ಕೊಂಡು ಪಕ್ಕ ಟೈಮ್. ನಾನು ನೀನು ಯಾಕೆ ಜಗಳ ಆಡೋದು? ಹೇಳಿದ್ದು ಈಗ ನೋಡು, 7 ಗಂಟೆ ಆದ್ರೆ ಟೈಮ್ ಹೆಂಗಾಗಿತ್ತು ಅಂತ ಬೆಳಕು. 7 ಗಂಟೆ ಅನ್ನಿಸ್ತೈತೆ? 7 ಗಂಟೆ ಅನ್ನಿಸ್ತೈತೆ? 7 ಗಂಟೆ ಅನ್ನಿಸ್ತಿಲ್ಲ. ನೀವು 5:30 5:30 ಅನ್ನಿಸ್ತೈತೆ. ಅದೇ ಹೊತ್ತು ನೋಡಿ ಕೆಲಸ ಮಾಡಬೇಡ್ರಿ, ಟೈಮ್ ನೋಡಿ ಕೆಲಸ ಮಾಡಿರಿ ಅಂತ ಹೇಳಿದ್ದು. ಬೆಳಗ್ಗೆ ಟೈಮ್ ನೋಡ್ಕೊಂತಾನೆ ಹೋಗೋದು. ಬೆಳಗ್ಗೆನೇ ಎಷ್ಟೊಂದು ಬಿಸಿಲು ಬಿದ್ದಿರ್ತೈತಿ, ಹಂಗಂತ 7 ಗಂಟೆಗೆ ಹೋಗಿರ್ತೀರಾ? ಇಲ್ಲೇ ತಾನೆ. ಸಾಮಾನ್ಯವಾಗಿ ತಿನ್ನುವುದಕ್ಕಾಗಿ ಉತ್ತಮ ಆಹಾರ ಸಂಸ್ಥೆಗಳೆಂದು ನಾವು ಆಯ್ಕೆ ಮಾಡುವ KFC, ಮೆಕ್ಡೊನಾಲ್ಡ್ಸ್, ಬರ್ಗರ್ ಕಿಂಗ್ ಮುಂತಾದ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಕೆಳಗಡೆ ಬಂದು ಚಿಕನ್ ತೊಗೊಂಬಂದಿದ್ರು. ಅದರಲ್ಲಿ ಒಂದು ಲೆಗ್ ಪೀಸ್ ತೊಗೊಂಬಂದಿದ್ರು. ಅದಕ್ಕೆ ಉಪ್ಪು, ಖಾರದ ಪುಡಿ, ಅರಿಶಿನದ ಪುಡಿ ಇಷ್ಟನ್ನು ಸೇರಿಸ್ಬಿಟ್ಟು ಮಿಕ್ಸ್ ಮಾಡಿ ಹಚ್ಚಿ ಇಟ್ಟಿದ್ದೀನಿ. ಇವಾಗ ಅದನ್ನು ಮಾಡಿಕೊಂಡು ಊಟ ಮಾಡೋದಷ್ಟೇ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.